ಹೆಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇದು ನಿಮ್ಮ ಪ್ರೀತಿಯ ಮನೆ ಮಗ ರಮೇಶ್. ವೆಲ್ಕಮ್ ಟು ರಾಶ್ಮಿ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮೂರ ಗೌಡ್ರು ಭಾಗ 1 ಸಂಚಿಕೆ 8. ಕರಿಯ ತನ್ನ ಕಥೆಯನ್ನು ಮುಂದುವರಿಸ್ತಾ ಇದ್ದಾನೆ. ನಿನ್ನೆ ರಾತ್ರಿ ನನ್ನ ಹೆಂಡತಿ ಆಸ್ಪತ್ರೆಗೆ ಸೌಮಕ್ಯನ ಜೊತೆ ಹೋಗ್ತಾ ಇದ್ಲು. ಆಕೆಯನ್ನು ಬಿಟ್ಟು ಈಕೆ ಒಬ್ಬಳೇ ಬರ್ತಿರುವಾಗ ನಿಮ್ಮ ಮಗ ಮನೆ ತಕ್ಕ ಬಿಟ್ಟು ಬರ್ತೀನಿ ಅಂತೇಳಿ ಅವಳನ್ನು ತೋಟದ ಮನೆ ಕರೆದುಕೊಂಡೋಗಿ ಕೆಡಿಸ್ಬಿಟ್ಟ. ಆದರೆ ಈಕೆ ನನ್ನ ಹತ್ರ ಏನೂ ಹೇಳದೆ ಬೆಳಗ್ಗೆ ತರಕಾರಿ ಕೊಯ್ಯೋ ಕುಡ್ಡಿಡ್ದುಕೊಂಡು ನಿಮ್ಮ ತೋಟದ ಮನೆಗೆ ಹೋಗಿದ್ಲಂತೆ. ಆದರೆ ನಿಮ್ಮ ಮಗ ಮತ್ತು ಅವರ ಇಬ್ಬರು ಗೆಳೆಯರು ಸೇರಿ ಆಕೆಯನ್ನು ಬಲಾತ್ಕಾರ ಮಾಡಿ ಈಗ ಈ ಗತಿ ತಂದಿಟ್ಟಿದ್ದಾರೆ. ಗೌಡ್ರೆ, ಏನು ಮಾಡಲಿ ನಾನು ಹೇಳಿ? ಎಲ್ಲ ಬೋಳಿ ಮಗನೇ ಅಂತೇಳಿ ತನ್ನ ಮಗನನ್ನು ಗೌಡ್ರು ಬೈಕೋತಾರೆ. ಮುಂದುವರೆದು ಕರಿಯ, ಅದೇ ಅಲ್ಲದೆ ಕಳೆದ ವಾರ ಬೋರಣ್ಣನ ಮಗಳು ಸ್ಕೂಲಿಂದ ಬರಬೇಕಾದ್ರೆ ಆಟ ಆಡೋಣ ಅಂತ ಅವಳನ್ನು ಕೆಡಿಸ್ಬಿಟ್ಟಿದ್ದಾನೆ ಗೌಡ್ರೆ. ಅವನ ಕಾಟ ಊರಿಗೆ ಅತಿಯಾಯಿತು ಗೌಡ್ರೆ, ಏನು ಮಾಡೋದು? ಗೌಡ್ರು ಅದಕ್ಕೆ ಎಲ್ಲ ಕಿರಾತಕ. ಅವನನ್ನು ಹೀಗೆ ಬಿಟ್ಟರೆ ಊರಿಗೆ ಕೆಟ್ಟ ಹೆಸರು. ನನ್ನ ಹತ್ತಿರ ಸಿಟಿಗೆ ಹೋಗ್ತೀನಿ ಅಂತ ಹೇಳಿ ಈ ಥರ ಕೆಲಸ ಮಾಡಿ ಹೋಗಿದ್ದಾನೆ. ಅವನು ಬರಲಿ, ನಾಳೆನೇ ಪಂಚಾಯತಿ ಸೇರಿಸ್ತೀನಿ. ನೀನು ಮುಂದಿನ ಕಾರ್ಯ ನೋಡು ಕರಿಯ. ಸರಿ ಬುದ್ಧಿ, ನಿಮ್ಮನ್ನೇ ನಂಬಿದ್ದೀನಿ, ಆಯಿತು ಹೋಗ್ಲಾ? ಗೌಡ್ರು ಮನೆಗೆ ಹಿಂದಿರುಗಿದರು. ಸ್ವಲ್ಪ ಸಮಯದ ನಂತರ ಸೋಮ ಬಂದು ಗೌಡ್ರನ್ನು ಕರೆದ. ಗೌಡ್ರೆ ಬೇಗ ಬನ್ನಿ ಗೌಡ್ರೆ, ಕರಿಯನನ್ನು ಕಾಪಾಡಿ. ಏನಾಯಿತು ಕರಿಯನಿಗೆ? ಪೊಲೀಸ್ನವರು ಬಂದು ಕರಿಯನೇ ಅವನ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ ಅಂತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಮ್ಮ ಮಾರಮ್ಮ, ಎಲ್ಲ ನಿನ್ನದೆಯೇ. ಏನವ್ವ ಪಾಪ ಮಾಡಿದ್ದೀವಿ? ಎಲ್ಲ ನೀನೇ ನೋಡ್ಕೋಬೇಕು. ಬನ್ನಿ ಗೌಡ್ರೆ, ಬೇಗ ಬನ್ನಿ, ಇಲ್ಲೇ ಬನ್ನಿ. ಗೌಡ್ರು, 1 ನಿಮಿಷ ಪೊಲೀಸ್ ಸಾಹೇಬ್ರೆ. ಕರಿಯ ಹೇಳ್ತಾನೆ, ದೇವರಾಗಿ ಬಂದ್ರಿ ಬುದ್ಧಿ, ಕಾಪಾಡಿ ನನ್ನ. ಮುಚ್ಚಲ ಬಾಯಿನ ಕಂಡಿದ್ದೀನಿ. ನೀವು ಹೇಳಿ ಸಾಹೇಬ್ರೆ, ಏನಾಯಿತು? ಅದಕ್ಕೆ ಪೊಲೀಸ್ ಹೇಳ್ತಾರೆ, ನೋಡಿ ಗೌಡ್ರೆ, ಈ ಕರಿಯ ಬಹಳ ಮುಂದುವರಿದಿದ್ದಾನೆ. ಇತ್ತೀಚೆಗೆ ಕಳ್ಳತನ, ಕೊಲೆ, ಸುಲಿಗೆ, ಅತ್ಯಾಚಾರ ಎಲ್ಲದರಲ್ಲೂ ಎತ್ತಿದ ಕೈ. ನಿಮ್ಮ ಮಗನಿಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಈ ಕರಿಯ ಊರಿನ ಯಾವುದೇ ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಿದ್ದು ಗೊತ್ತಾದರೆ ಅವರನ್ನು ಬಲಾತ್ಕಾರ ಮಾಡಿ ಅವರಲ್ಲಿದ್ದ ಹಣ, ಒಡವೆ ಎಲ್ಲವನ್ನು ದೋರ್ತಿದ್ದ. ಅದೂ ಅಲ್ಲದೆ ಈ ವಿಷಯ ತನ್ನ ಹೆಂಡತಿಗೆ ಗೊತ್ತಾದಾಗ ಅವಳನ್ನು ಇವನೇ ಕೊಂದ. ಗೌಡ್ರು ಕರಿಯನ ಕಪಾಳಕ್ಕೆ ಮೋಕ್ಷ ಮಾಡಿ, ಥೂ ಅವಿವೇಕಿ, ಚಿನ್ನದಂತ ನನ್ನ ಮಗನ ಮೇಲೆ ಆರೋಪ ಮಾಡಿದೆಯಲ್ಲೋ. ಸಾಹೇಬ್ರೆ, ದಯವಿಟ್ಟು ನನ್ನ ಗಲ್ಲಿಗೇರಿಸ್ಬಿಡಿ. ಪೊಲೀಸ್ ಹೇಳ್ತಾರೆ ಅದಕ್ಕೆ, ಅದನ್ನೆಲ್ಲ ಕಾನೂನು ನೋಡ್ಕೊಳ್ಳುತ್ತೆ. ಅಂತೂ ನಮ್ಮೂರಿಗೆ ಅಂಟ್ಕೊಂಡಿದ್ದ ಒಂದು ದೊಡ್ಡ ಗಂಡಾಂತರವನ್ನೇ ತಪ್ಪಿಸಿದ್ರಿ ನೋಡಿ. ಅದೆಲ್ಲ ನೀವು ಈ ಹುಡುಗಿಗೆ ಹೇಳಬೇಕು. ಯಾರಮ್ಮ ನೀನು? ಹುಡುಗಿಯ ಬಳಿ ಹೋಗಿ ಗೌಡ್ರು ಕೇಳ್ತಾ ಇರಿ. ಹೀಗೆ ನೀವು ನನ್ನನ್ನು ಪ್ರೋತ್ಸಾಹಿಸ್ತಾರೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.